ತಾಲೂಕು ಆಫೀಸಲ್ಲಿ ಅವ್ಯವಹಾರ ನೀಡ್ತಕ್ಕಂಥ ಘಟನೆಗಳು ಕಣ್ಣಾರ ನೋಡಿರ್ತಕ್ಕಂಥದ್ದು. ನಾನು ಹಲವಾರು ಬಾರಿ ದೂರು ಕೂಡ ಕೊಟ್ಟಿದ್ದೀನಿ. ಮೊನ್ನೆ ತಹಸೀಲ್ದಾರ್ಗೂ ಕೊಟ್ಟಿದ್ದೀನಿ, ಗ್ರೇಡ್ 2 ಮೇರಿ ಹಂಸ ಮೇರಿ ಮೇಡಮ್ಗೂ ಕೊಟ್ಟಿದ್ದೀನಿ ಮತ್ತು ಸಿರಿಸ್ದಾರ್ ಗಮನಕ್ಕೂ ತಂದಿದ್ದೀನಿ. ಆದರೆ ಕೂಡ ಅಲ್ಲಿ ಏನು ಹೋಗ್ತಾ ಇದೆ ಅಂತ ಹೇಳಿದರೆ ಕೂಡ ಅವ್ರು ಯಾರೂ ಗಮನದಲ್ಲಿ ಇಟ್ಕೊಳ್ಳಲ್ಲ. ನಾನು ಹಲವಾರು ಬಾರಿ ಇದೇ ಚಿಟ್ನಳ್ಳಿ ಆಂಜಿನ ಎಲ್ಲ ಟೇಬಲಲ್ಲಿ ನೋಡಿದ್ದೀನಿ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಫೈಲ್ ತರಿಸ್ಕೊಂಡು ಅದೇ ಟೇಬಲ್ ಮೇಲೆ ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಆ ಟೇಬಲಲ್ಲಿ ಕೂತ್ಕೊಂಡು ಅವನೇ ಫೈಲ್ನ ಚೆಕ್ ಮಾಡ್ತಕ್ಕಂಥದ್ದು, ತೆಗೆದು ಆ ಕಡತಗಳನ್ನೆಲ್ಲ ಚೆಕ್ ಮಾಡೋದು, ಅವ್ನಿಗೆ ಬೇಕಾಗಿರೋ ಕಡತನ ಎತ್ಕೊಳ್ಳೋದು, ದಳ್ಳಾಳಿಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡೋದು. ಇಲ್ಲ ಅವನೇ ದೊಡ್ಡ ದಳ್ಳಾಳಿ ಆಗೋಗವನೆ. ಆ ವಿಚಾರದಲ್ಲಿ ನಾನು ಗಮನಕ್ಕೂ ತಂದಿದ್ದೀನಿ, ಆದರೆ ಕೂಡ ಯಾರೂ ಎಚ್ಚೆತ್ಕೊಳ್ಳಿಲ್ಲ. ನಿನ್ನೆ ನಾನೇ ಹೋಗ್ತೀನಿ, ಹೋಗಿ ನೋಡಿದಲ್ಲಿ ರೆಕಾರ್ಡ್ ಸೆಕ್ಷನ್ನಿಂದ ನೇರವಾಗಿ ಹೋಗ್ತಾನೆ, ಸ್ಕ್ಯಾನಿಂಗ್ ರೂಮ್ಗೆ ಹೋಗ್ತಾನೆ. ಸ್ಕ್ಯಾನಿಂಗ್ ರೂಮಲ್ಲಿ ಆರಾಮಾಗಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಏನು ಮಾಡ್ತಾನೆ ಅಂದರೆ ಪೇಪರ್ಸ್ ನೋಡ್ತಾ ಇರ್ತಾನೆ. ನಾನು ಹೋಗಿ ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡಿದಾಗ ಅವನು ಏನು ಮಾಡ್ತಾನೆ, ಏಕೋಚಂದಲ್ಲಿ ನಾನು ಮಾತಾಡ್ತಾನೆ. ನಾನು ಹೇಳ್ತೀನಿ, ಏನಪ್ಪ ನಾನು ಕೇಳ್ತೀನಿ, ಅವ್ರು ಕೇಸ್ ವರ್ಕರ್ ರಾಧಾ ಮೇಡಮ್ ಅಂತ ಅವ್ರಿಗೆ ಹೇಳ್ತೀನಿ, ಕರಿತೀನಿ ನಾನು, ಶ್ರೀಕಾಂತ್ ರಾಧಾ ಮೇಡಮ್ ಇದ್ದಾರೇನಪ್ಪ ಅಂತ ಕೇಳ್ತೀನಿ. ಅವನು ಇಲ್ಲ ಮೇಡಮ್ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾನೆ. ಯಾಕಪ್ಪ ಅಂತ ಕೇಳಿದಾಗ ಹೇಳ್ತಾನೆ ಅವನು, ನನಗೇನು ಗೊತ್ತಿಲ್ಲ ಅಣ್ಣ, ಬಂದ್ಬಿಟ್ಟು ಆಕಸ್ಮಿಕವಾಗಿ ಬಂದಿದ್ದೆ, ನಂಗೆ ಗೊತ್ತಿಲ್ಲ ಅಂತಾನೆ. ಒಬ್ಬ ಗ್ರಾಮ ಸಹಾಯಕನ ಬಂದು ಒಳಗಡೆ ಇಷ್ಟೊಂದು ಕೆಲಸ ಮಾಡ್ತಾನಂದರೆ ಕೇಸ್ ವರ್ಕರ್ಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆ ವಿಚಾರದಲ್ಲಿ ನಾನೇನು ಮಾಡ್ತೀನಿ, ಬೆಳಿಗ್ಗೆ ಹೋಗ್ತೀನಿ, ಇವತ್ತು ಬೆಳಿಗ್ಗೆ ಹೋಗ್ತೀನಿ, ಹೋಗಿ ಕೇಸ್ ವರ್ಕರ್ನ ಕೇಳ್ತೀನಿ, ರಾಧಾ ಮೇಡಮನ್ನು ಕೇಳ್ತೀನಿ, ಏನಮ್ಮ ನೀನು ಒಬ್ಬ ಗ್ರಾಮ ಸಹಾಯಕನ ಒಳಗಡೆ ಬಿಟ್ಕೊಂಡು ಫೈಲ್ಸ್ ಎಲ್ಲ ಕೊಡ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ನಾನು ಕೇಳಿದಾಗ ಅವ್ರು ಹೇಳ್ತಾರ, ಇದು ನಾನೇನು ಮಾಡೋಕ್ಕಾಗಲ್ಲ, ಅವರು VAR ಅವರು ಹೇಳಿರ್ತಾರ ಬಂದಿರ್ತಾರ ಅಲ್ಲಮ್ಮ. ಆ VAR ಹೇಳಿದಾಗ ಅವ್ರು ಅಟ್ಲೀಸ್ಟ್ ಬುಕ್ಕಲ್ಲಾದರೂ ಸೈನ್ ಮಾಡಿರ್ಬೇಕಲ್ಲ, ಇವತ್ತೋಗಿ ಇಂಥ ಫೈಲ್ ಹುಡುಕು ಅಂತ ಹೇಳಾದರೂ ಹೇಳಿರ್ಬೇಕಲ್ಲ, ಹೆಂಗೆ ಹೇಳ್ತೀನಿ ನೀನು, ಇದು ಸರಿನಾ ನಿನಗೆ ನಾನು ಕೇಳಿದಾಗ ಹೇಳ್ತಾಳೆ ಅಮ್ಮ, ಇಲ್ಲ ADC ಮೇಡಮ್ ಹೇಳಿದ್ರು. ಅಲ್ಲಮ್ಮ ADC ಮೇಡಮ್ ಏನು ಅವ್ನ ರಿಲೇಷನ ಸಂಬಂಧ ನಾನು ಕೇಳ್ತೀನಿ, ಆಯಮ್ಮ ಹೇಳಿರ್ತಕ್ಕಂಥದ್ದೇ ಮಾತಿದ್ದು, ADC ಮೇಡಮ್ ಹೇಳಿದ್ರು ಅಂತ. ಮತ್ತೆ ಅಲ್ಲಿಂದ ಬರ್ತೀನಿ, ಗ್ರೇಡ್ 2 ಚೇಂಬರ್ಗೆ ಹೋಗ್ತೀನಿ. ಅಷ್ಟರೊಳಗೆ ಅವನು ಒಳಗಡೆ ಕೂತ್ಕೊಂಡು ಚೇರ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿರ್ತಾನೆ ಗ್ರೇಡ್ 2 ಚೇಂಬರಲ್ಲಿ ಅವನು. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ನಾನು ಹೋದಾಗ 11:15 ಹೋದಾಗ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತಾನ. ನಾನು ಹೋಗ್ಬಿಟ್ಟು ನೇರವಾಗಿ ನಿಲ್ಕೊಂಡು ಕೇಳ್ತೀನಿ, ಮೇಡಮ್ನವ್ರನ್ನ, ಮೇಡಮ್ ಅಲ್ಲ ಮೇಡಮ್, ಒಬ್ಬ ಗ್ರಾಮ ಸಹಾಯಕನ ಒಳಗಡೆ ಬಿಟ್ಟಿದ್ದೀರಲ್ಲ ಸರಿನಾ ಅಂತ ಕೇಳಿದಾಗ, ನಾವೇನು ಮಾಡೋಕ್ಕಾಗುತ್ತೆ, VAR ಕಳಿಸಿರ್ಬೋದು, ನಾವೆಲ್ಲ ಅದನ್ನೆಲ್ಲ ಕ್ರಮ ತಗೊಳಕ್ಕಾಗಲ್ಲ ಅಂತಾರೆ. ನಾನು ಹೇಳ್ತೀನಿ, ಹಂಗಾದ್ರೆ ನಾನು ಲೆಟ್ರೇಡಲ್ಲಿ ಪೂರ್ವಕವಾಗಿ ಕೊಡ್ತೀನಿ, ನಾನು ಇಂತಿಂಥ ಕೆಲಸ ಇಲ್ಲಿ ನಡೀತಾ ಇದ್ರೆ ಕೂಡ ಯಾರೇ ಗಮನಕ್ಕೆ ತಗೊಳ್ತಾ ಇಲ್ಲ, ನೀವು ಈ ಥರ ಮಾಡ್ತಕ್ಕಂಥ ಸರಿನಾ ಅಂತ ಕೇಳಿದಾಗ ಅಮ್ಮ ಸರಿಯಾದ ಉತ್ತರ ಕೊಡೋದಿಲ್ಲ. ನಾನೇನು ಮಾಡ್ತೀನಿ, ಬೇಜಾರಾಗಿ ಕೆಳಗಡೆ ಮತ್ತೆ ಬಂದುಬಿಟ್ಟು ನಾನು ಮತ್ತೆ ತಹಸೀಲ್ದಾರ್ ಚೇಂಬರ್ ಹತ್ರ ಹೋಗ್ತೀನಿ. ತಹಸೀಲ್ದಾರ್ ಆ ಟೈಮ್ಗೆ ಬಂದಿರೋದಿಲ್ಲ. ಸರಿ, ಇನ್ನು ಯಾರಿಗೆ ದೂರು ಕೊಡಬೇಕು, ಅವ್ರೇನು ಮಾಡ್ತಾರೆ, ಒಬ್ಬ ಸಿರಿಸ್ದಾರ್ ಇರ್ತಾರೆ, ಆ ಸಿರಿಸ್ದಾರ್ ಗಮನಕ್ಕೆ ತರ್ತೀನಿ. ಯಾರು ರೆಕಾರ್ಡ್ ಸೆಕ್ಷನ್ನು ಇತ್ತು, ಸ್ಕ್ಯಾನಿಂಗ್ ರೂಮು, ಒಬ್ಬ ಸಿರಿಸ್ದಾರ್ ಇರ್ತಾರೆ, ಆ ಸಿರಿಸ್ದಾರ್ ಗಮನಕ್ಕೆ ತರ್ತೀನಿ. ಏನು ಸರ್ ಈ ಥರ ನಿಮ್ಮಲ್ಲಿ ಒಬ್ಬ ಗ್ರಾಮ ಸಹಾಯಕ ಈ ಥರ ಮಾಡ್ತಾ ಇದ್ದಾನಲ್ಲ, ಯಾಕೆ ಅವನ ಮೇಲೆ ಈ ಕ್ರಮ ತಗೊಳ್ತಾ ಇಲ್ಲ ನೀವು ಅಂತ ಕೇಳ್ತೀನಿ. ಅವರು, ಅಯ್ಯೋ ನಾವೇನಪ್ಪ ಮಾಡೋಕ್ಕಾಗುತ್ತೆ, ನೀವು ಲಿಖಿತವಾಗಿ ಪೂರ್ವಕವಾಗಿ ಒಂದು ರೇಟಿಂಗಲ್ಲಿ ಕೊಡಿ, ತಹಸೀಲ್ದಾರ್ ಕೊಡಿ ಅಂತ ಹೇಳ್ತಾರೆ. ಅಂದರೆ ಅವನಿಗೆ ಭಯ ಬಿದ್ದು ಇವ್ರು ರೇಟಿಂಗಲ್ಲಿ ಕೊಡಿ ಅಂತ ಹೇಳಿದಾಗ ಅಲ್ಲಿಗೆ ಅಧಿಕಾರಿ ಭಯ ಬಿದ್ದಂಗೆ ತಾನೆ, ಒಬ್ಬ ಸಿರಿಸ್ದಾರ್ ಅವ್ನಿಗೆ ಭಯ ಬಿದ್ದಂಗೆ ತಾನೆ. ಆದರೂ ಸಹ ಇಷ್ಟೆಲ್ಲ ನಡೆದ್ರೂ ಸಹ ಯಾವುದೇ ಕಾರಣಕ್ಕೂ ಯಾರೂ ಗಮನಕ್ಕೆ ಕರ್ಸ್ಕೊಳ್ಳೋದೇ ಇಲ್ಲ. ಯಾಕೆ ಹಿಂಗೆ ಆಡಿತು, ಯಾಕೆ ಅವ್ನು ಒಳಗಡೆ ಬಂದ ಅಂತ ಕೇಳೋದಿಲ್ಲ. ಅವ್ನು ಇವತ್ತು ಹೆಂಗಿದಾನಂದರೆ ಒಂದು 5-6 ಕೋಟಿಗೆ ಬೆಳೆದೋಗಿದ್ದಾನೆ. ಒಬ್ಬ ಗ್ರಾಮ ಸಹಾಯಕ ಅವರಪ್ಪ ಒಂದು ಟೈಮಲ್ಲಿ ಬ್ಯಾಗ್ ಎತ್ಕೊಂಡು ಬರ್ತಾ ಇದ್ದವನು, ಇವತ್ತೊಂದು 5 ಕೋಟಿಗಿದ್ದಾನೆ ಇವನು. ಇವನು ಕಾರ್ ಇಲ್ದೆ ದೀಚೆ ಬರಲ್ಲ, ಐರನ್ ಇಲ್ದೆ ದೀಚೆ ಬರಲ್ಲ, ಇವನು ಬಟ್ಟೆ ಐರನ್ ಇಲ್ದೆ ದೀಚೆ ಬರಲ್ಲ. ಇವತ್ತು ಕಾರಲ್ಲೇ ಬರ್ತಾನೆ. ಎಷ್ಟೋ ಗ್ರಾಮ ಸಹಾಯಕರಿಗೆ ದುಡ್ಡಿರೋದಿಲ್ಲ, ಪೆಟ್ರೋಲ್ ದುಡ್ಡಿರೋದಿಲ್ಲ, ಅವ್ರು ಇವತ್ತು 2 ವೀಲರಲ್ಲಿ ಬರ್ತಾರೆ. 2 ವೀಲರ್ ಪಾಪ ಅವ್ರು ಬರ್ತಾರೆ. ಅವ್ರು ಕೇಳಿದಾಗ ಏನಪ್ಪ ಟಪ್ಪಲ್ಲಿ ಇಷ್ಟು ಯಾಕೆ ಲೇಟಾಗಿ ಬಂತು ಅಂದರೆ, ಅಣ್ಣ ನಮ್ಗೆ ಯಾರಣ್ಣ ಕೊಡ್ತಾರೆ ಪೆಟ್ರೋಲ್, ನಮ್ಗೆ ಬರೋದೇ ತಮ್ಮ ಸಂಬಳ 3 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲಿ ಹಾಕ್ತಾರ, ನಾವೇನು ಮಾಡೋಣ ಅಂತಾರೆ. ಇವನು ಕಾರ್ ಹೆಂಗೆ ಬಂತು, ಇವನು ಕಾರಲ್ಲೇ ಬರ್ತಾನ, ಇವನು ಐರನ್ ಇಲ್ದಿದ್ದು ಬರಲ್ಲ, ಶೂ ಇಲ್ದಿದ್ದು ಈಚೆ ಬರಲ್ಲ. ಇವನು ಇಷ್ಟು ಇವನು ಈ ಮಟ್ಟಿಗೆ ಬೆಳೆದಿದ್ದಾನಂದರೆ, ಇಲ್ಲಿ ಏನಾದರೂ ಒಳಗಡೆ ಇವನ್ನೆಲ್ಲ ಕೆಲಸ ಮಾಡ್ಕೊಡೋಕೆ ತಾನೇ ಅಧಿಕಾರಿಗಳು ಅವ್ನು ಬಿಟ್ಕೊಂಡಿರ್ಬೇಕು. ಅಲ್ಲಿಗೆ ಕೇಸ್ ವರ್ಕರ್ಗೂ ಹೋಗ್ತಾ ಇರ್ತದ, ಈ ಕಡೆ ಮೇಲಿನ ಅಧಿಕಾರಿಗಳಿಗೂ ದುಡ್ಡು ಹೋಗ್ತಾ ಇರ್ತಾರೆ. ಅದಕ್ಕೆ ಇವನು ಏನು ಮಾಡ್ತಾರ, ಇವನು ಅಳೆಬನು ಅನುಭವದಾರನು, ಇವನಿಗೆಲ್ಲ ಗೊತ್ತು, ಎಲ್ಲೆಲ್ಲಿ ಏನೇನು ಕಟ್ತಾ ಇದೆ ಅಂತೆಲ್ಲ ಗೊತ್ತು. ಇವ್ನು ಹಿಡ್ಕೊಂಡ್ರೆ ನಮ್ಮ ಕೆಲ್ಸಗಳಾಗ್ತದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಧಿಕಾರಿಗಳು, ಅವನೇನು ಕೇಳಕ್ಕೆ ಹೋಗಲ್ಲ. ಯಾಕಂದರೆ ಹಳೆ ಕಡತಗಳನ್ನ ಓದೋ ತಾನಿಂದ ಹಿಡಿದು ಬರೆಯೋ ತಾನಿಂದ ತಿದ್ದೋ ತರಗೋರ್ಗೂ ಇವನು ನಂಬರ್ 1 ಕೆಲಸಗಾರನು. ಆದರೂ ಸಹ ಇದುವರೆಗೂ ಇರೋದಿಲ್ಲ. ಈಗಾಗಲೇ ನಾವೆಲ್ರಿಗೂ ಕೊಟ್ಟಿರ್ತೀವಿ. ಈ ಹಳೇದು ಕೂಡ ಅವ್ರಿಗೆ 3 ಸಲ ಲೆಟ್ರೇಡ್ ಎಲ್ಲ ಸಮೇತವಾಗಿ ಕೊಟ್ಟಿರ್ತೀರಿ. ಅವ್ರ ತಾಯಿ ಹೆಸರಲ್ಲಿ ಇರೋದು ಇಲ್ಲಿ ಮಂಜೂರಾಗೋದೇ 37 ಜನಕ್ಕೆ, 37 ಜನಕ್ಕೆ ಮಂಜೂರಾಗೋದು. ಅವ್ರ ತಾಯಿ ಹೆಸರಲ್ಲೆಲ್ಲ ಮಾಡ್ತಾನೆ ಅವನು. 38ನೇದು ತಾವು ನೋಡ್ಬೋದು, ಇಲ್ಲಿ ಲಿಖಿತವಾಗಿ ನೋಡ್ಬೋದು. ಇಲ್ಲಿ 37ಗೆ ಎಂಟಾಗಿರ್ತದ, 38ನೇದಕ್ಕೆ ಅವ್ರ ತಾಯಿನ ಸೇರಿಸ್ತಾರೆ. ಇಲ್ಲಿ
ಮಂಜೂರಾತಿ ಪಡ್ಕೊಳ್ತಾನೆ, 3 ಎಕರೆ ಮಂಜೂರಾತಿ ಪಡ್ಕೊಳ್ತಾನ. ಅವತ್ತಿಂದ ಇವತ್ತವರೆಗೂ 2013ರಿಂದ ನಾನು ಗಲಾಟೆ ಅವ್ನ ಒಳಗಡೆ ಸೇರಿಸ್ಬೇಡ್ರ ಅಂದ್ರೆ ಕೂಡ ಬಿಡ್ತಾ ಇಲ್ಲ. ಅವ್ನು ಅದೇಕವಾಗಿ ಇಟ್ಕೊಳ್ತಾರ, ಅದೇನಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಮೊನ್ನೆ ಆದೇಶ ಮಾಡ್ತಾರ 37 ಜನಕ್ಕೆ ಅಂತ ತಾವು ನೋಡ್ಬೋದು. ಇಲ್ಲಿ 37 ಜನಕ್ಕೆ ಅಂತ ಹೇಳ್ಬಿಟ್ಟು ಮಂಜೂರು ಅಂತ ಮಾಡ್ತಾರ. ಇಲ್ಲಿ ತಿದ್ದುತ್ತಾರ ನೋಡ್ಬೋದು, ಇಲ್ಲಿ ತಿದ್ದಿರ್ತಕ್ಕಂಥ 38 ಅಂತ ತಿದ್ದುತ್ತಾರ. ಈಗ ಪೂರಕವಾಗಿ RI ಕೂಡ ಸೈನ್ ಮಾಡ್ತಾರ. ಈಗ ಇರ್ತಕ್ಕಂಥ ಕೆಂಬೋಡಿ ರಮೇಶ್ ಸರ್ ಅಂತ ಹೇಳ್ಬಿಟ್ಟು RI ಸೈನ್ ಮಾಡ್ತಾರ. ಇಲ್ಲ ನಾವು ಕೊಟ್ಟಿರೋದು 37 ಜನಕ್ಕೆ, ಬೇಕಾದ್ರೆ ನಾನು ಲಿಖಿತವಾಗಿ ಕೊಡ್ತೇನೆ ಅಂತ ಹೇಳಿ ಪಾಪ ರೇಟಿಂಗಲ್ಲಿ ಕೊಟ್ಬಿಟ್ಟು ಅವ್ರು ಸೈನ್ ಮಾಡ್ತಾರ, ಇಷ್ಟೇ ಜನ ಕೊಟ್ಟಿದ್ದೀವಿ ಅಂತ. ಮತ್ತೆ ಆದೇಶ ಮಾಡಿದ ಆದೇಶ ಪ್ರತಿಗಳು ನೋಡ್ಬೋದು. ಇಲ್ಲಿ 37 ಜನಕ್ಕೆ ಆಗಿರ್ತಕ್ಕಂಥದ್ದು ಆರ್ಡರ್ ಸಮೇತವಾಗುತ್ತೆ. ಇಷ್ಟೆಲ್ಲ ಭ್ರಷ್ಟ್ನು ಅಂತ ಹೇಳಿದ್ರೆ ಕೂಡ ನೀವು ತಾಲೂಕು ಆಫೀಸಲ್ಲಿ ಇಟ್ಕೊಂಡು ಅವನ ವ್ಯವಹಾರ ಮಾಡ್ಕೊಂಡು ಇಟ್ಕೊಳ್ತಾನ. ಅವ್ರ ಅಮ್ಮನ ಹೆಸ್ರಿಗೆ 3 ಎಕರೆ ಮಾಡಾಕ್ತಾನ ಅವನು, ಅವ್ರ ತಾಯಿ ಹೆಸರಿಗೆ. ಇದನ್ನ ಈ ಕೂಡಲೇ DC ಅವ್ರ ಗಮನ ತಗೋಬೇಕು. ಈ ಆಗಿರ್ತಕ್ಕಂಥ ಖಾತೆಯನ್ನು ವಜಾ ಮಾಡಬೇಕು. ವಜಾ ಮಾಡಿ ಈ ಕೂಡಲೇ ಅವನ್ನ ಗಡಿಪಾರು ಮಾಡ್ಬೇಕಿಂತ ಅವ್ರನ್ನೆಲ್ಲ. ಯಾಕಂದ್ರೆ ಇಂಥವ್ರನ್ನ ಉಟ್ಕೊಂಡ್ರೆ ತಾಲೂಕು ಆಫೀಸಲ್ಲಿ ಕೆಲಸ ಹೆಂಗೆ ಮಾಡೋದು? ನಾವು ಹೋದಾಗ ಯಾವುದೇ ಚೇಂಬರಲ್ಲಿ ಕೂತ್ಕೊಳ್ಳಿ ಅವನೇ ಕೂತಿರ್ತಾನ. ಬೆಳಿಗ್ಗೆ 11 ಗಂಟೆಗೆ ಬಂದವನ ಸಾಯಂಕಾಲ 6:30ವರೆಗೂ ಆಫೀಸೆಲ್ಲ ಓಡಾಡ್ತಾ ಒಬ್ಬ ಗ್ರಾಮ ಸಹಾಯಕನ ಬಂದಿದ್ದಾನಂದ್ರೆ 2 ಅವರ್ 3 ಅವರ್ ಅಷ್ಟೇ ಟಪಾಲ್ ಕೊಡ್ತಕ್ಕಂಥ ಕೆಲಸ. ಇಷ್ಟೊಂದು ಕೆಲಸ ಮಾಡಿಸ್ಕೊಳ್ಳೋರು ಅವನ್ನೇ ಇಟ್ಕೊಳ್ಕೋಬೋದಲ್ಲ. ನಂಬರ್ 1 ತಹಶೀಲ್ದಾರ್ ಅಲ್ಲ, ತಹಶೀಲ್ದಾರ್ ಏನು ಬೇಕಿಲ್ವಲ್ಲ, ಅವ್ರನ್ನೇ ಇಟ್ಕೊಂಡು ಕೆಲಸ ಮಾಡಿಸ್ಕೋಬೋದಲ್ಲ ಅಂತ ನನ್ನ ಮನವಿ. ಈ ಕೂಡಲೇ ಮೊನ್ನೆ ಶಾಸಕರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಾನು ಈಗಾಗಲೇ 5 ಸಲ ನಾನು ಅವ್ರ ಬಗ್ಗೆ ಗಮನಕ್ಕೆ ತಂದಿದ್ದೀನಿ, ಯಾರೂ ಗಮನ ಹಚ್ಕೊಂಡಿಲ್ಲ. ಮೊನ್ನೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮೊನ್ನೆ ಸಚಿವರು ಈ ಕೂಡಲೇ ಇಂಥವ್ರನ್ನ ಈ ಕೂಡಲೇ ಕೆಲಸದಿಂದಾನೇ ವಜಾ ಮಾಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.